ಎಲ್ಲರಿಗೂ ನಮಸ್ತೆ. ಗ್ರಾಮ ಒನ್ OPR ID ಲೊಕೇಶನ್ ಟ್ರ್ಯಾಕಿಂಗ್ ಮೊಬೈಲ್ ಆ್ಯಪ್ ಹೇಗೆ ಬಳಸುವುದೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಈ ಮೊಬೈಲ್ ಅಪ್ಲಿಕೇಶನ್ ನಾವು ಗೂಗಲ್ ಡ್ರೈವ್ ಲಿಂಕ್ ಅಲ್ಲಿ ಶೇರ್ ಮಾಡಿರ್ತೀವಿ. ಆ ಗೂಗಲ್ ಡ್ರೈವ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು. ಸ್ಕ್ಯಾನ್ ಇನ್ಸ್ಟಾಲ್. ಇನ್ಸ್ಟಾಲ್ ಆದಾಗ ಆ್ಯಪ್ ಓಪನ್ ಮಾಡಿದಾಗ ನಿಮಗೆ ಫಸ್ಟ್ ಅಲೋ ಲೊಕೇಶನ್ ಪರ್ಮಿಷನ್ ಕೇಳುತ್ತೆ. ಆ ಅಲೋ ಲೊಕೇಶನ್ ಪರ್ಮಿಷನ್ ಅನ್ನ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅನ್ನು ಕ್ಲಿಕ್ ಮಾಡಿ ಲೊಕೇಶನ್ ಆಕ್ಸೆಸ್ ಅನ್ನ ಕೊಡಬೇಕು. ಲೊಕೇಶನ್ ಆಕ್ಸೆಸ್ ಕೊಟ್ಟಾದ್ಮೇಲೆ ನಿಮ್ಗೆ ಇಲ್ಲಿ ಫಸ್ಟ್ OPR ID ಎಂಟ್ರಿ ಮಾಡಬೇಕು. ನಿಮ್ಮ OPR ID ಯನ್ನ ಎಂಟ್ರಿ ಮಾಡಬೇಕು. OPR ID ಎಂಟ್ರಿ ಮಾಡಿದಾಗ ನೀವು ಲೊಕೇಶನ್ ಪರ್ಮಿಷನ್ ಕೊಟ್ಟಿರೋದ್ರಿಂದ ಮೊಬೈಲ್ ಅಲ್ಲಿ ಲೊಕೇಶನ್ ಆನ್ ಇರಬೇಕು. ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಲೊಕೇಶನ್ ಪರ್ಮಿಷನ್ಗೆ ಅಲೋ ಕೊಟ್ಟಿರಬೇಕು. ಲೊಕೇಶನ್ ಆಟೋಮೆಟಿಕ್ ಕ್ಯಾಪ್ಚರ್ ಆಗುತ್ತೆ. ಜಿಯೋ ಲೊಕೇಶನ್ ಕ್ಯಾಪ್ಚರ್ ಆದ ಮೇಲೆ ಇಲ್ಲಿ ಟ್ಯಾಪ್ ಟು ಕ್ಯಾಪ್ಚರ್ ದ ಫೋಟೋ ಅಂತ ಇದೆ. ಇದು ಕ್ಲಿಕ್ ಮಾಡಿ ನಿಮ್ಮ ಗ್ರಾಮ ಒನ್ ಸೆಂಟರ್ನ ವಿತ್ ಫೋಟೋ ಇರುವಂತ ನೇಮಿಂಗ್ ಬೋರ್ಡ್ ಇರುವಂತ ಫೋಟೋನ ಅಪ್ಲೋಡ್ ಮಾಡಬೇಕು. ಫೋಟೋ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಿ. ಇಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಿ ಜಿಯೋ ಲೊಕೇಶನ್ ಕ್ಯಾಪ್ಚರ್ ಮಾಡಿ ಆಗಲಿ ಇಲ್ಲಿ ನಿಮಗೆ ಸಬ್ಮಿಟ್ ಮಾಡೋಕ್ಕೆ 15 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. 15 ಸೆಕೆಂಡ್ ಒಳಗಡೆ ನೀವು ಸಬ್ಮಿಟ್ ಮಾಡಬೇಕು. ನೀವು ಇಲ್ಲಿ ಇಷ್ಟೇ ಕ್ಯಾಪ್ಚರ್ ಮಾಡಿ ಬಿಟ್ಟರೆ ಅದು 15 ಸೆಕೆಂಡಲ್ಲಿ ಮತ್ತೆ ಜಿಯೋ ಲೊಕೇಶನ್ ಹೋಗುತ್ತೆ. 15 ಸೆಕೆಂಡ್ ಒಳಗಡೆ ಸಬ್ಮಿಟ್ ಮಾಡಬೇಕು. ಇಲ್ಲಾಂದರೆ ಈ ಸಬ್ಮಿಟ್ ಬಟನ್ ಡಿಸೇಬಲ್ ಆಗುತ್ತೆ. ಈ ಸಬ್ಮಿಟ್ ಬಟನ್ ಡಿಸೇಬಲ್ ಆದರೆ ಮತ್ತೆ ನೀವು ಜಿಯೋ ಲೊಕೇಶನ್ ಕ್ಯಾಪ್ಚರ್ ಮಾಡಿ ಮತ್ತೆ ಫೋಟೋ ತೆಗೆದು 15 ಸೆಕೆಂಡ್ ಒಳಗಡೆ ಸಬ್ಮಿಟ್ ಮಾಡಬೇಕು. ಸೇಮ್ ಇದೇ ಆಕ್ಟಿವಿಟಿನ ನೀವು 3 ಡೇಸ್ ಮಾಡಬೇಕಾಗುತ್ತೆ. ಕಾನ್ಸಿಕ್ಯೂಟಿವ್ ಆಗಿ 3 ಡೇಸ್ ಈ ಆಕ್ಟಿವಿಟಿನ ಮಾಡಬೇಕಾಗುತ್ತೆ.